ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮಗೆ ಯಾವುದೇ ಸಮಯದಲ್ಲಿ ಯಾವುದೇ ಸಹಾಯ ಬೇಕು ಅಂದ್ರೂ ನನ್ನನ್ನು ಕೇಳಿ ಅಲ್ವಿದೆ. ಅಣ್ಣ ಅಣ್ಣ ನಿಮ್ಗಿಲ್ಲಿ ಶ್ರೀರಾಮ್ ದೇಸಾಯಿ ಅಂತ ಯಾರು ಗೊತ್ತಾ? ಗೊತ್ತಿಲ್ಲ ಮೇಡಮ್. ಅದೇ ಅದೇ ವ್ಯಾಪಾರ ಮಾಡ್ತಾರಲ್ಲ ಅವರು. ಅದ್ಯಾರೋ ಗೊತ್ತಿಲ್ಲ ಮೇಡಮ್. ಅಕ್ಕ ಅಕ್ಕ ನಿಮ್ಗಿಲ್ಲಿ ಶ್ರೀರಾಮ್ ದೇಸಾಯಿ ಅನ್ನೋರು ಗೊತ್ತಾ? ಅಂತಾರೆ ಯಾರು ಗೊತ್ತಿಲ್ಲ. ಅಣ್ಣ ಅಣ್ಣ ನಿಮ್ಗೆ ಶ್ರೀರಾಮ್ ದೇಸಾಯಿ ಅಂತ ವ್ಯಾಪಾರ ಮಾಡ್ತಾರಲ್ಲ ಅವ್ರು ನಿಮಗ್ ಗೊತ್ತಾ? ಏನ್ ವ್ಯಾಪಾರ? ಅದೇ ವಿದೇಶದಾಗೆ ಕೆಲ್ಸ ಕೊಟ್ಟವ್ರು ಅಂತಲ್ಲ ಅವರು. ಅವ್ರ ಅಡ್ರೆಸ್ ಏನಾದ್ರು ಇದೆಯಮ್ಮ? ಇಲ್ಲ ಅಣ್ಣ. ಬೆಂಗಳೂರಲ್ಲಿ ಅಡ್ರೆಸ್ ಇದ್ದು ಹುಡ್ಕೋದೇ ಕಷ್ಟ, ಇನ್ನು ಏನು ಎಲ್ಲ ಅಂತ ಹುಡುಕ್ತೀಯಾ? ಅಣ್ಣ ಈ ವಿಳಾಸ ಇತ್ತು ನಂತವು, ಆದ್ರೆ ಬಸ್ನಾಗ ಬರ್ಬೇಕಾದ್ರೆ ಯಾರು ಕದ್ಬಿಟ್ರು. ಒಂದು ಕೆಲಸ ಮಾಡಮ್ಮ, ಪೊಲೀಸ್ ಸ್ಟೇಷನ್ಗೆ ದೂರು ಕೊಡಿ, ಅವರೇ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ. ಅಕ್ಕ ನಿಮ್ಗೆ ಶ್ರೀರಾಮ್ ದೇಸಾಯಿ ಅನ್ನೋರು ಗೊತ್ತಾ? ಪೊಲೀಸ್ ಸ್ಟೇಷನ್ಗೆ ದೂರ್ ಕೊಡಕ್ ಹೋದ್ರೆ ಎಲ್ಲಿಂದ ಬಂದೆ, ಯಾರನ್ನ ನೋಡ್ಬೇಕು, ಯಾರ ಮನೆಯವಳು ಅಂತ ಕೇಳ್ತಾರೆ. ಅದ ನಾನು ಎಲ್ಲ ಹೆಸರನ್ನ ಹೇಳ್ಬೇಕಾಯ್ತದೆ. ಬೇಡ, ಈ ವಿಚಾರ ಇಲ್ಲಿಗೆ ಬಿಟ್ಬಿಡ್ತೀನಿ ನಾನು. ಆದ್ರೀಗ ನಾನು ಎಲ್ಲೂ ಆಗ್ಲಿ ನನ್ನಿಂದ ನೀವೆಲ್ಲ ಅದೇಟ್ ನೋವು ಪಡ್ತಿದ್ದೀರಾ ಅಂತ ನನಗೆ ಗೊತ್ತೈತೆ. ಆದರೂ ಧೈರ್ಯ ಮಾಡಿ ಹೊಸಲು ದಾಟ್ ಬಂದೀವ್ನಿ. ಈಗ ನಿಮ್ಮ ನೋವೇ ನನಗೆ ಧೈರ್ಯ ತುಂಬತೈತೆ. ನ್ಯಾಯ ಇದ್ ಕಡೆ ಸೃಷ್ಟಿನೇ ತಿರುಗ್ತೈತೆ ಅಂತ ನೀನು ಹೇಳ್ದಂಗೆ ಬದುಕ್ತೀನವ, ಬದುಕ್ತೀನಿ. ನೋಡು ಕಂದ, ನೀನು ಎಲ್ಲನೂ ಕಳ್ಕೊಂಡು ಈ ತಾಯಿ ಸನ್ನಿಧಿಗೆ ಬಂದಿದ್ದೀಯ. ಈ ವಿಷಯ ನಾನು ನಿಮ್ಮ ಮನೆಯವ್ರಿಗೆ ತಿಳಿಸಿದ್ದೀಯಾ? ಹೌದು, ನಿಮ್ಮ ಮನೆಯವ್ರ ಬಗ್ಗೆ ಏನು ವಿಷಯನೇ ಹೇಳಿಲ್ವಲ್ಲ. ಅಂದ ಹಾಗೆ ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ನಿನ್ಗೆ ಹೇಳಕ್ಕೆ ಇಷ್ಟ ಇಲ್ಲ ಅಂದರೆ ನಂದೇನು ಒತ್ತಾಯ ಇಲ್ಲ. ಯಾಡ ಅಕ್ಕ ಕೊಡಮ್ಮ. ನೋಡು ಕಂದ, ಪ್ರಸಾದನ ಬೇಡ ಅನ್ಬಾರ್ದು, ತಗೋಕಂದ. ಹೌದು ಸ್ವಾಮಿಗಳೇ, ನೀವ್ ಹೇಳೋದು ದಿಟನೆಯ. ದ್ಯಾವ್ರ ಪ್ರಸಾದನ ಬ್ಯಾಡ ಅನ್ಬಾರ್ದು. ಆದ್ರೆ ನಾನು ಈ ಊರಿಗೆ ಬಂದ್ಮ್ಯಾಕೆ ಯಾವುದೂ ಹಂಗೆ ತಕ್ಕಬಾರ್ದು ಅಂತ ನಿರ್ಧಾರ ಮಾಡೀವ್ನಿ. ಅದು
ಯಾವ್ರೇ ಆದರೂ ಸರಿನೇ, ಇವನು ಕೆಲಸ ಮಾಡಿದೆ ನನಗೆ ಪ್ರಸಾದನ ತಕ್ಕಬೇಕು ಅಂತ ಅನಿಸ್ತಾ ಇಲ್ಲ. ತರ್ಕ ಮಾಡಿ ನೋಡಿದರೆ ನೀನು ಹೇಳೋದನ್ನು ಸರಿ ಅನಿಸುತ್ತೆ. ಆದರೆ ಈ ಹೊಟ್ಟೆ ಅನ್ನೋದು ಕೇಳಬೇಕಲ್ಲ ಕಂದ. ತಗೋ. ಸ್ವಾಮಿಗಳೇ, ನನಗೆ ಗೊತ್ತಿರೋರು ಸಿಗೋ ಗಂಟ ನನಗಿಲ್ಲಿರೋಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ. ನಾನು ಗುಡಿ ಸುತ್ತ ಗುಡಿಸ್ತೀನಿ, ನೀರು ಹಾಕ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ. ಆಮ್ಯಾಕೆ ಈ ಗುಡಿ ಅಂಗಳದಾಗೆ ಒಂಚೂರು ಕಸ ಇಲ್ದಂಗೆ ಕನ್ನಡಿ ನೋಡ್ಕೊಂಡಂಗೆ ನೋಡ್ಕೋತೀನಿ ಸ್ವಾಮಿಗಳೇ. ಬೇಕಾದ್ರೆ ಬರೋ ಭಕ್ತಾದಿಗಳು ಚಪ್ಪಲಿ ಬೇಕಾದರೂ ಕಾಯ್ತೀನಿ. ಒಟ್ನಾಗೆ ನೀವು ಯಾವ ಕೆಲಸ ಕೊಟ್ಟರು ಕಣ್ಣು ಗೊತ್ಕೊಂಡು ಮಾಡ್ತೀನಿ ಸ್ವಾಮಿಗಳೇ. ನೋಡು ಕಂದ, ಆಯ್ತಮ್ಮ. ಆ ತಾಯಿ ಆಶೀರ್ವಾದ ನೀನು ಹೇಳೋ ಥರನೇ ಇದ್ದರೆ ಅದನ್ನು ತಪ್ಪಿಸೋದಕ್ಕೆ ನಾನು ಯಾರು? ನಿನ್ನ ಇಷ್ಟಂತನೇ ಆಗಲಮ್ಮ. ಆಯ್ತು ಸ್ವಾಮಿಗಳೇ, ನೀರಲ್ಲಿ ಮುಳುಗಿರೋರ್ಗೆ ಉಳ್ಗಡ್ಡಿ ಹಂಗೆ ಆಸರೆ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಹಾಗೆ ಆಗಲಮ್ಮ. ಆದರೂ ಒಂದು ಮಾತು, ಆದಷ್ಟು ಬೇಗ ನೀನು ಇಲ್ಲಿಂದ ಹೊರಡಬೇಕಾಗತ್ತೆ. ಸರಿ ಸ್ವಾಮಿಗಳೇ. ಆಯ್ತಮ್ಮ, ಈಗಲಾದರೂ ಪ್ರಸಾದ ತಗೋಬಹುದಲ್ಲ? ಇದನ್ನ ನಾನು ತಕ್ಕತೀನಿ, ಆದರೆ ಈ ಪ್ರಾಂಗಣ ಎಲ್ಲ ಗುಡಿಸಿ ಆಮ್ಯಾಗಿ ತಿಂತೀನಿ. ಒಳ್ಳೆ ಪ್ರತಿಷ್ಠೆ ಹುಡುಗಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.